ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ ತಿಂಗಳು ಕಳೀತಾ ಬಂತು. ಹೀಗಾಗಿ ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಆತಂಕ ಮೂಡಿದೆ. ರಾಜ್ಯಾದ್ಯಂತ ಅವರ ಪರವಾಗಿ ಅಂದರೆ ಅವರು ಬಿಡುಗಡೆ ಆಗಲಿ ಅನ್ನೋ ಕಾರಣಕ್ಕೆ ಪೂಜೆಗಳು ನಡೀತಾ ಇದೆ. ಗದಗ್ನಲ್ಲೂ ಕೂಡ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಆಗಮಿಸಿ ಅವರ ಭಕ್ತರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು ಅವರ ಭಾವಚಿತ್ರವನ್ನು, ಜೊತೆಗೆ ಡೆವಿಲ್ ಚಿತ್ರದ ಪೋಸ್ಟರನ್ನು ಹಿಡಿದು ಇಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೆಲ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹಣ್ಣು ಕಾಯಿ ಮಾಡಿಸಿದ್ವಿ ಸರ್. ಅವ್ರ ಲಘು ಬೇಗ ಬರಲಿ ಅಂತ ನಮ್ಗೆ ಭಾಳ ಆಸೆ ಇದೆ ಸರ್. ಅದಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದೀವಿ ಸರ್. ಎಲ್ಲ ಗದಗ ಜಿಲ್ಲಾ ಅಭಿಮಾನಿಗಳು ಬಂದು ಸೇತ್ ಮಾಡ್ತಾ ಇದ್ದೀವಿ ಸರ್. ಈಗ ಕೊಲೆ ಕೇಸ್ ಗಂಭೀರವಾದಂಥ ಕೇಸ್, ಈಗೆಲ್ಲ ಪೂಜೆ ಪುನಸ್ಕಾರ ಅವ್ರಿಗೆ ಬೇಕಾಗಿತ್ತ ಅಂತನೂ ಚರ್ಚೆಗಳು ಆಗಾಗತ್ತೆ. ಅದಕ್ಕೆ ಏನು ಹೇಳ್ತೀರಿ ಸರ್? ನಾವು ಅಭಿಮಾನಿ ಸಂಬಂಧ ಮಾತಾಡ್ತಾ ಇದ್ದೀವಿ ಸರ್. ಅವ್ರು ಕೊಲೆ ಮಾಡಿರೋಂತ ನಮಗೂ ಗೊತ್ತಿಲ್ಲ ಸರ್, ಯಾರೂ ನೋಡೇ ಇಲ್ಲ. ಈಗ ಕೊಲೆ ಕೇಸ್ ಆರೋಪಿ ಅಂತ ಹಾಕಿದೆ ಸರ್. ನೋಡೋಣ ಸರ್, ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಸರ್. ಆ ಕಾನೂನು ಪರವಾಗಿ ಏನಾಗುತ್ತೆ ಶಿಕ್ಷೆ ಅದು ಆಗಲಿ ಸರ್. ಆಗಿ ಬಂದ್ಮೇಲೆ ನಾವು ಮತ್ತು ಬಿಡೋಂಗಿಲ್ಲ ಸರ್. ನಾವು ನೋಡ್ತೀವಿ, ಬಿಡೋದಿಲ್ಲ ಸರ್. ಅಭಿಮಾನ ಏನು ಕಡಿಮೆ ಆಗೋದಿಲ್ಲ, ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಸರ್. ಹಬ್ಬ ಮಾಡ್ತೀವಿ ಸರ್. ಡೆವಿಲ್ ಬರಲಿ ಸರ್, ನೋಡ್ತಾ ಇದ್ದೀವಿ ನೀವು. ಡೆವಿಲ್ ನೋಡಿ ಸರ್, ನೀವು ಜಾತ್ರೆ ಆಗುತ್ತೆ ಆ ಥರ ಮಾಡ್ತೀವಿ ಸರ್. ಕೊಲೆ ಕೇಸ್ ಗಂಭೀರವಾದಂಥ ಕೇಸ್. ಮೊದಲೇನು ಒಂದು ಕೇಸ್ನಾಗ ಹೋಗಿದ್ರು, ಅದರ ಮೇಲೆ ಕೇಸ್. ಇದು ಕೊಲೆ ಕೇಸ್. ಇದ್ರೊಳಗೆ ಹೋಗ್ಯಾರ, ಹೊರಗೆ ಬರ್ತಾರೆ 5 ತಿಂಗಳು 6 ತಿಂಗಳು ಬರೋದಿಲ್ಲ ಅನ್ನಕತ್ತಾರೆ. ಏನು ಹೇಳ್ತಾರೆ ಇದಕ್ಕೆ? ಏನು ಸರ್, ಇರಲಿ 5 ತಿಂಗಳು 6 ತಿಂಗಳು ಬಿಟ್ಟು ಬಂದರು ನಾವು ಅಭಿಮಾನಿಗಳೇ. ಇನ್ನೂ 1 ವರ್ಷ ಬಿಟ್ಟು ಬಂದರು ಅಭಿಮಾನಿಗಳೇ. ಕೈ ಮ್ಯಾಗಲ್ಲ ನಮ್ದೇನು. ನಾವು ಪೂಜೆ ಅಜ್ಜನ ಮಠಕ್ಕೆ, ಯಾಕೆ ಈ ಮಠಕ್ಕೆ ಭಾಳ ನಡ್ಕೊಂಡಿದ್ರು. ಈ ಮಠಕ್ಕೆ ಇಲ್ಲಿ ನೋಡಿರಿ ಕಣ್ಣು ಕಾಣ್ದಾರ ಪಾಪ ಸಣ್ಣ ಸಣ್ಣ ಮಕ್ಕಳದು. ಅವ್ರಿಗೆ ಇಲ್ಲಿ ಪ್ರತಿ ಸಲ ಹುಟ್ಟದ ಬುಕ್ಕನ್ನು ನಾವು ಸಪ್ರೇಟ್ ಸಂಘದಷ್ಟು ಕೂಡಿ ಎಲ್ಲ ಪ್ರಸ್ತಾವ ಮಾಡಿಸಿರ್ತೀವಿ. ಅವ್ರು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಒಳ್ಳೆ ಅವ್ರು ಬರ್ತಾರೆ ಆದಮೇಲೆ 1 ತಿಂಗಳೊಳಗೆ ಅವರು ಅಲ್ಲಿ ಬೆಂಗಳೂರು ಅಂದ್ರೆ ಅಕ್ಕಿ ಬೆಲ್ಲ ಎಣ್ಣೆ ಎಲ್ಲ ಕೊಟ್ಕಳಿಸಿರ್ತಾರೆ. ಅದನ್ನು ಇಲ್ಲಿ ಮುಟ್ಟಿಸಿದ್ವಿ. ಒಳ್ಳೆ ಇಲ್ಲಿ ಬೆಟಗಿರೊಳಗೆ ಮಂಜುನಾಥ್ ಬುದ್ಧಿಮಾಂದ್ಯಮ ಅಂತ ಸ್ಕೂಲ್ ಇದೆ. ಅಲ್ಲಿ ಎಲ್ಲರಿಗೂ ನಾವು ಹಣ್ಣು ಹಂಪ್ಲ ಪಾಟಿ ಪೆನ್ಸಿಲ್ ನೋಟ್ಬುಕ್ ಎಲ್ಲ ಕೊಟ್ಟಿದ್ವಿ. ಒಟ್ಟು ಏನಿದೆ ನಾವು ಒಟ್ಟು ವರ್ಷ ಈಗ ಒಳಗದ್ರಂತ ನಾವು ಪೂಜೆ ಮಾಡ್ಸೋಕ್ಕಂತಿಲ್ಲ. ನಾವು ಪ್ರತಿ ಬರ್ತ್ಡೇಗೂ ಇಲ್ಲಿ ಪೂಜೆ ಮಾಡೇ ಮಾಡಿಸ್ತೀವಿ. ಒಟ್ಟು ಈ ಸಲ ಅಣ್ಣಾರು ಹೊರ ಬರಲಿ ಅಂತೇಳಿ, ಬೇಲಿ ಮಗರ ಬರಲಿ ಅಂತೇಳಿ ಒಂದು ಪೂಜೆ ಮಾಡಿಸಿದ್ವಿ ಸರ್. ಈಗ ಸಾಮಾಜಿಕ ಜಾಲತಾಣದಾಗ ಇಲ್ಲ ಅವ್ರ ಸಿನಿಮಾ ನಾವು ನೋಡೋದಿಲ್ಲ ಅಂತನೂ ಒಂದು ವರ್ಗ ಐತಿ, ಅದಕ್ಕೇನು ಹೇಳ್ತೀವಿ? ಇಲ್ಲ ಸರ್, ಎಲ್ಲರೂ ನೋಡ್ತಾರೆ. 2009ರಲ್ಲಿ ಇದು ಒಳಗಿರೋದು ಅಣ್ಣ ಒಳಗಿದ್ರು, ಒಳಗಿದ್ರೆ ಯಾವಾಗ ಬಿಟ್ಟಿಲ್ಲ. ಅವಾಗ ಬಿಟ್ಟಿಲ್ಲ, ಈಗ ಬಿಡ್ತೀವಿ ಸರ್. ನೋಡ್ತೀವಿ, ಯಾರೊಬ್ರು ಮಾತಾಡ್ತಿರ್ತಾರೆ. ಹೌದಾ, ನಮ್ಮ ಫ್ಯಾನ್ಸ್ ಹಂಗಲ್ಲ. ಅಣ್ಣಾರ ಫ್ಯಾನ್ಸ್ ಹೆಂಗಂದ್ರೆ ಅವ್ರು ಎಂಥ ಸೆಲೆಬ್ರಿಟಿ ಹಾಕ್ಸ್ಕೊಂಡಿದ್ರಲ್ಲ, ಅದಕ್ಕೆ ಯಾರೂ ಮೋಸ ಮಾಡೋಂಗಿಲ್ಲ ಅಷ್ಟೇ ಸರ್. ದೊಡ್ಡ ಈಗ ಚಿತ್ರರಂಗ ಅವ್ರ ಜೊತೆಗೆ ಇದ್ದವ್ರೂ ಮಾತಾಡಾಗತ್ತಿಲ್ಲ, ಇದಕ್ಕೇನು ಹೇಳ್ತಾರೆ? ಇಲ್ಲ ಸರ್, ಈಗ 2011ರಲ್ಲಿ ಯಾವ ಥರ ಕ್ರೇಜ್ ಇತ್ತಲ್ಲ ಸರ್, ಅವಾಗೂ ಒಳಗೆ ಹೋಗಿದ್ರು ಸರ್ ದರ್ಶನ್ ಸರ್. ಅವಾಗ ಸಾರದಿ ಟೈಮಲ್ಲಿ ಆಗಿತ್ತು ಸರ್. ಅದಕ್ಕಿಂತ ಡಬಲ್ ಕ್ರೇಜ್ ಇದು ಡೆವಿಲ್ ಆಗುತ್ತೆ ಸರ್. ಆ ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಸರ್, ನಮ್ಮ ಬಾಸ್ ಆದಷ್ಟು ಬೇಗ ಜುಲೈ 18 ಒಳಗೆ ಹೊರಗೆ ಬರ್ಬೇಕಂದ್ರೆ ಆ ದೇವರಲ್ಲಿ ಕೇಳ್ಕೊತೀವಿ ಸರ್. ಕೊಲೆ ಆರೋಪದಾಗೂ ಸಪೋರ್ಟ್ ಮಾಡಿದ್ರು ಹುಚ್ಚ ಅಭಿಮಾನ ಅಂಧಾಭಿಮಾನ ಅಂತಾರೆ, ಇದಕ್ಕೇನು ಹೇಳ್ತಾರೆ? ಅದು ಎಲ್ಲ ಅವ್ರಿಗೆ ಅಂಧಾಭಿಮಾನ ಅಂತಾರಲ್ಲ ಸರ್, ಅದು ಏನಿಲ್ಲ ಸರ್. ನಾವು ಪಕ್ಕಾ ಡಿ ಬಾಸ್ ಅಭಿಮಾನಿ ಸರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಸರ್, ನಾವು ಅಂಧಾಭಿಮಾನ ಅಭಿಮಾನ ಇಲ್ಲ ಸರ್. ನಾವು ಯಾವಾಗಿದ್ದರೂ ಈ ಜನ್ಮ ಅಲ್ಲ ಸರ್, ಇನ್ನೂ 7 ಜನ್ಮ ಅಂದರೂ ನಾವು ಡಿ ಬಾಸ್ ಅಭಿಮಾನಿಗಳೇ ಸರ್. ಇದು ದರ್ಶನ್ ಅವರ ಅಭಿಮಾನಿಗಳ ಮಾತಾಗಿದೆ. ಅವರ ಬಿಡುಗಡೆಗೆ ನಾವು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ. ಅವರು 6 ತಿಂಗಳಲ್ಲ, ವರ್ಷ ಬಿಟ್ಟು ಬಿಡುಗಡೆ ಆದರು ಅಂದರೆ ಅವರು ಹೊರಬಂದರು ನಾವು ಸೆಲೆಬ್ರೇಷನ್ ಮಾಡ್ತೇವೆ, ಅವರ ಚಿತ್ರವನ್ನು ಕೂಡ ಸೆಲೆಬ್ರೇಟ್ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.